ನಾವಿವತ್ತು ಅಗ್ನಿ ಪೀಕ್ ಹತ್ರ ಬಂದಿದ್ದೀವಿ. ಇಲ್ಲಿ ಗಿಮಿನಿ ಎಲ್ಲ ತೊಗೊಬರಕ್ಕೆ ಹೋಗಬೇಡಿ, ಹತ್ತೋದಿಲ್ಲ ಗಾಡಿ. ಯಾವ್ದಾದ್ರು ಜೀಪು ಅಂತ ಟಿ ಯಾವ್ದಾದ್ರು ಬೇರೆ ಗಾಡಿ ಇದ್ರೆ ಮಾಡ್ಕೊಬನ್ನಿ. ಚಿಕ್ಕಮಂಗ್ಳೂರಿಗೆ ಬರ್ತಿದ್ರಾ, ಲವರ್ ಜೊತೆ ಬನ್ನಿ. ಸಿಂಗಲ್ ಆಗಿ ಬಂದ್ಬಿಟ್ರೆ ಇಲ್ಲಿ ಬರೋ ಲವರ್ಸ್ನ ನೋಡಿ ತಿಕ್ಕ ಹೊಡ್ಕೊಂಡು ಸತ್ತೇ ಹೋಗ್ತೀರ ನೀವು. ಸ್ವಲ್ಪ ಜನ ಅಲ್ಲ ಗುರು, ನಾವು ಹೋಗಿದ್ದ ಪ್ಲೇಸ್ ತುಂಬಾ ಅವರೇ ಸಾಯ್ತವ್ರೆ. ನೋಡಿ 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 ಜೀವನ ಒಂಥರ ಜಿಗುಪ್ಸೆ ಬಂದ್ಬಿಟ್ಟಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಪಾರ್ಕಿಂಗ್ ಇಲ್ಲಿದೆ, ನಾವು ಅಲ್ಲೇ ಗಾಡಿ ಇಟ್ಬಿಟ್ಟು ಇವಾಗ 1 ಕಿಲೋಮೀಟ್ರ್ ನಡ್ಕೊ ಬಂದಿದ್ದೀವಿ. ಡೌನ್ ನೋಡಿ ಹೇಗಿದೆ, ಹೋಗ್ತಾ ಇದ್ದೀವಿ. ಇನ್ನು ಹೆಚ್ಚು ಕಮ್ಮಿ ಒಂದು 1 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ, ನೋಡೋಣ. ಎಲ್ಲ ಕಾಫಿ ಎಸ್ಟೇಟ್ಗಳು, ಕಾಫಿ ಗಿಡಗಳು, ಕಾಫಿ ಬೀಜಗಳು, ಗುಡ್ಡಗಳು, ಮರಗಳು, ಲೈನ್ ಕಂಬಗಳು, ಇಳಿ ಜಾರುಗಳು, ಇಡೀ ಜಾರಿನ ಮಧ್ಯೆ ಕಲ್ಲುಗಳು. ರಸ್ತೆ ನೋಡಿ ತುಂಬ ಡೌನ್ ಇದೆ. ಸಿಮೆಂಟ್ ರೋಡ್ ಮಾಡಿದ್ದಾರೆ, ಒಂದು ಮಾಡ್ಯಾರ ಅಲ್ಲಿ ಮಠ ಮಾಡ್ಯಾರ. ಮತ್ತೆ ಸಿಮೆಂಟ್ ರೋಡ್ ನೋಡಿ, ಇಲ್ಲಿವರೆಗೂ ಮಣ್ಣು ರೋಡು, ಇಲ್ಲಿಂದ ಅಲ್ಲಿವರೆಗೂ ಸಿಮೆಂಟ್ ರೋಡು. ಕಾಂಟ್ರಾಕ್ಟ್ ತಗೊಂಡಂತೆ ಇದನ್ನ ತಗೊಂಡ್ಮೇಲೆ ಅವ್ನ ಹೆಂಡತಿ ಯಾವ್ದೋ ಜೊತೆ ಓಡೋಗ್ಬಿಟ್ಲಂತೆ, ಅದಕ್ಕೆ ಅರ್ಧ ಮಾಡಿ ಬಿಟ್ಟು ಹೋಗ್ಬಿಟ್ಟವನೆ. ಅಷ್ಟೇ. ಕಾಫಿ ಬೀಜ, ಇದು ಕಾಫಿ ಗಿಡ ಅಂತಾರೆ ಇದನ್ನ ನಮ್ಮ ಕಡೆ. ಇದು ನೋಡಿ ಕಾಫಿ ಬೀಜಗಳು, ಕಾಯಿ. ನಮಗೆ ಕಾಫಿ ಪುಡಿ ಎಲ್ಲ ಬರುತ್ತಲ್ಲ, ಇದನ್ನೇ ಹಣ್ಣು ಆಗಿ ಇಲ್ಲಿದೆ ನೋಡಿ ಹಣ್ಣು, ಕಾಫಿ ಹಣ್ಣು. ಅದು ಬ್ಲ್ಯಾಕ್ ಆಗಿದ ತಕ್ಷಣ ಕಟಾವು ಮಾಡ್ತಾರೆ. ಇದನ್ನು ಕಟ್ ಮಾಡಿ ಅವರು ಒಣಗಿಸಿ ಪೌಡರ್ ಮಾಡಿ ಕಪ್ಪಾದ್ಮೇಲೆ ಕಟ್ ಮಾಡಿ, ಕಾಫಿ ಬೀಜಗಳು ಈ ಕಲರ್ ಬಂದಾಗ ಇದನ್ನು ಕಟ್ ಮಾಡಿ ಪೌಡ್ರ್ ಮಾಡಿ ನಮಗೆ ಕಾಫಿ ಪೌಡ್ರ್ ಸಿಗುತ್ತಲ್ಲ, ಪ್ಯಾಕ್ ಮಾಡಿ ಕಳಿಸ್ತಾರೆ. ಎಲ್ಲ ಕಡೆ ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡ್ರು ಬರೀ ಕಾಫಿ ಎಸ್ಟೇಟ್ಗಳಿದೆ. ಬೀಜ ನೋಡಿ, ಕೈ ಆಡ್ಬಿಡ್ತೀವಿ, ಎಲ್ಲಿ ಹಿಡಿತೀವಿ. ಅಗ್ನಿಪಿಗ್ ನೋಡೋಕೆ ಬರೋರು ಮಾತ್ರ ಊಟ ಮಾಡ್ಕೊಂಡೇ ಬನ್ನಿ, ಹೇಳಿಲ್ಲ ಅನ್ಬೇಡಿ. ಯಾಕಂದರೆ ಇಲ್ಲಿ ಪ್ಲೇಸ್ ಆ ಥರ ಇದೆ, ತುಂಬ ಟ್ರೆಕ್ಕಿಂಗೇ ಜಾಸ್ತಿ ಇದೆ ಇಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಾಟ್ಸೆ ಮಾಡ್ಕೊತಾರೆ ಮತ್ತು ಅವ್ರಿಗೆ ಮಾಡ್ಕೊತಾರೆ ಇದನ್ನ. ಅವ್ರು ಎಂತ ಮಾಡ್ತಾರೆ ಇದನ್ನ? ಯಾವ ಕಡೆ ಹೋಗೋದು? ಈ ಕಡೆ ಅವರು ಮಿಷಿನಿಗೆ ಹಾಕ್ತಾರೆ, ಮಿಷಿನಿಗೆ ಹಾಕಿ ತರ್ತಾರೆ. ಮಿಷಿನಿಗೆ ಹಾಕಿ ಹಿಂಗೆ ಹೋದ್ರೆ ಇದು ಮಾರ್ಕಲ್ಲ ಹಿಂಗೆ. ಒಂದು ಕ್ಯಾಂಪಿಂದಲ್ಲ ಇದು, ಅಡ್ವೆಂಚರ್ ಕ್ಯಾಂಪ್. ಅದು ಹಂಗಾರೆ ಹಿಂಗೆ ತಗ. ಈ ಗುಡ್ಡ ಎಲ್ಲ ಬೇರೆ ಗುಡ್ಡ ಹತ್ಕೊಳ. ಗುಡ್ಡ ಹತ್ತಕ್ಕೆ ಬಂದೇವಿ ಅಂದ್ರೆ ಆ ಗುಡ್ಡ ಅನ್ಬಾರ್ದು. ಹಾಂ, ಏ ಮನೆ ಇದಾವ ಮಚ್ಚ ಇಲ್ಲಿ.
ಸ್ಟ್ರೀಟ್ಗಳು ಅಲ್ಲೋ ಐತೆ ಇದ್ರಾಗ ಕ್ಯಾಂಪು ಕ್ಯಾಂಪು ಹೋಗ್ಬೋದ ಹೋಗ್ಬೇಡ ಮಗ ಒಳಗೆ ಪ್ರೈವೇಟ್ ಹೋಗ್ವಾ ಪ್ರೈವೇಟಾ ನಾವು ಹೋಗ್ಬೋದು ಜನ ಇದುಲೇ ಹೋಮ್ ಸ್ಟೇ ಈ ನೀರಾಗ ವಾಲಿಬಾಲ್ ಆಡಿಸ್ತಾರ ಗಾಡ್ಯಾಗ. ಹಾವ್ ದುಡ್ಡು ಜಾಸ್ತಿ ಇದ್ದವ್ರು ಬಂದ್ಬಿಡಿ ಆಗ್ಬಿಡಿ ಹೋಗ್ಬಿಡಿ. ನಾನು ಹೋಟ್ಲಿಗೆ ಊಟ ಮಾಡಿದ್ದೆ ಬಾ ಇಲ್ಲಿ ಅವ್ರಿಗೆ ಅಷ್ಟೇ ಅವ್ರು ಅಮೌಂಟ್ ಕೊಟ್ಟಿರ್ತಾರಪ್ಪ ಅಲ್ಲಿ ಅದು ನೋಡ್ರಿ ಯಾವ ನಿಂತ ತಂದಿರೇನು ಅವ್ರ ನೋಡ್ಕೊಂತ ಇರ್ತಾರೆ ಎಲ್ಲ ಜೀಪ್ನಾಗ ಹೋಗೋದು ಬರೋದು ಎಲ್ಲ ಇಲ್ಲಿ ಈಗ ಕರ್ಕೋ ಗುಡ್ಡಕ್ಕೆಲ್ಲ ಮನಿಂದ ಅಲ್ಲ ಮನಿಂದ ಅಲ್ಲ ಇಲ್ಲಿ ಇಲ್ಲಿಂದ ನಮ್ಮ ಕಡೆ ಅದು ಚೆನ್ನಾಗೈತೆ ಬಿಡಲ್ಲ ಉಳ್ಕೊಂಡ್ರ ಇಲ್ಲಿಗೆ ಬಂದು ನಮ್ಗೆ ಕೆಲಸ ಇರಲ್ಲ. ಇವೆಲ್ಲ ಹೋಮ್ ಸ್ಟೇ ರೂಮ್ ಇವು ಊಟ ಹುಡ್ಕ್ಬೇಕು ರೂಮ್ ಹುಡ್ಕ್ಬೇಕು. ತಲೆ ವಿಷಯ ಇರೋದು ಆದ್ರೆ ಇದೊಂದು ಪ್ಲೇಸಿಗೆ ಅಷ್ಟೇ ಕರ್ಕೊ ಹೋಗ್ಬಿಡ್ತಾರೆ ಅವರು ಜೀಪಾಗ. ಇಲ್ಲೇನೇದೋ ಮನೆ ನಾವು ಮನೆಗಳಿವೆ ಮನೆಗಳು ಅಲ್ಲಿ ಗುಡ್ಡದ ಮೇಲ ಅಷ್ಟು ದೂರ ಹೋಗೋರು ಅವರು ಹಂಗ ಬರ ನಿಜ ಬರ ತಿಂದಿಲ್ಲ ಏನೇನೂ ಇಲ್ಲ ಬಂದ್ಬಿಟ್ಟಿದೀವಿ ಗುಡ್ಡ ಹತ್ತಿಸ್ತವ್ರೆ ಹತ್ತಕ್ಕಾಗ್ತಾ ಇಲ್ಲ ಆದ್ರೂ ಹೋಗ್ತಾ ಇದೀವಿ ಇನ್ನೂ 3 ಕಿಲೋಮೀಟರ್ ಅಂತೆ. ಜೋಗಪುರ ಆಗೇವಿ ಈಗ ಕಣ್ಣೆಲ್ಲ ಒಂಥರ ಮಂಜ್ ಆಗ್ತಾ ಇದೆ ಅಂದ್ರೂ ಹೋಗ್ತಾ ಇದೀವಿ. ಎಲ್ಲಿ ಮ್ಯಾಗಿಂದ ಬಿದ್ದರೆ ನಿಮ್ಮ ಹೆಸರು ಬಂದಿದ್ದೆ ಸಾಯ್ತು ನಾವು. ಇದೇ ಖುಷಿಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಈ ಸಾಯಕ್ಕಿಂತ ಮುಂಚೆ ಇದೊಂದು ಕೊನೆ ಆಸೆ, ಸಬ್ಸ್ಕ್ರೈಬ್ ಮಾಡಿ ಒಂದಕ್ಕೆ ಮಾಡಿಬಿಡಿ. ಒತ್ತರು ಸಬ್ಸ್ಕ್ರೈಬ್ ಬಟನ್ ಒತ್ತರು, ಅಲ್ಲೇ ಇದೆ ನೋಡ್ರಿ ಕೆಳಗಡೆ ಒತ್ತರು. ಏನಾರು ಆಗಿದೆ ನಿಮ್ಗೆ ಏನೇ ಮಾಡಿದ್ರು ಬೆಲ್ಲ ಹೊಡೆಯೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನೇನು ಅನ್ಸುತ್ತೋ ಎಲ್ಲ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಫಸ್ಟು. ಇಲ್ಲಿ ಕೆಳಗಡೆ ನೋಡಿ ಎಷ್ಟು ಕ್ಲೀನಾಗಿ ನಾವು ಕಾಫಿ ಗಿಡದ ಕೆಳಗಡೆ ಕ್ಲೀನ್ ಮಾಡಿದಾರಂತ. ಧೂಳಪ್ತಿ ಅಂತಾರಂತೆ. ಚಂದ ಆದ್ರೆ ಇಲ್ಲಿ ಯಾರ್ದೋ ಮನೆ ಇದೆ. ಇಷ್ಟು ದೂರ ಬಂದು ಮನೆ ಕಟ್ಕೊಂತಾರೆ, ಹೆಂಗೆ ಅಡ್ಡಾಡ್ತಾ ಇದ್ದಾರೆ. ಅವ್ರು ಆ ಕಡೆಯಿಂದ ಬಂದಾರ. ಮೀಟ್ರ್ ಬೇಕೇ ಬೇಕು. ಇಲ್ಲಿ ನೋಡಿ ಹೇಗಿದೆ, ಹೆಂಗೆ ಗೊತ್ತಿಸ್ನೋ ಏನೋ ಎಲ್ಲ ಮೀಟ್ರ್ ಬೇಕು. ಅಗ್ನಿಪೀಕ್ ಹೋಗೋಣ ಅಂತ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಅಲೋ ಇಲ್ಲ ಅಂತೆ. ಈಗ ಫಾರೆಸ್ಟ್ ಹ್ಯಾಂಡ್ ಓವರ್ ಮಾಡಿದಾರಂತೆ ಈ ಪ್ಲೇಸ್ನ. ಯಾವುದು ಗಾಡಿನೂ ಅಲೋ ಮಾಡ್ತಾ ಇಲ್ಲ. ಗಿಡಿ ಬಂದರೆ ಸೀಸ್ ಮಾಡ್ತಾರಂತೆ. ಅದನ್ನು ಹೋಗೋರಿಗೂ ಅಲೋ ಮಾಡ್ತಾ ಇಲ್ಲ. ಸುಮ್ಮನೆ ಬರೋಕ್ಕೆ ಹೋಗಬೇಡಿ ಯಾರು. ಬಂದರೆ ಸುಮ್ಮನೆ ನಿಮಗೆಲ್ಲ ಆಸು. 3 ಕಿಲೋಮೀಟ್ರ್ ನಡ್ಕೊಂತ ಬಂದು ಇಲ್ಲಿವರೆಗೂ ಊಟ ಮಾಡಿದೆ ಬಂದು ಇದ್ಬಿಟ್ಟು ಬರ್ತೀನ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.